ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಡಿಟೆಕ್ಟಿವ್ ಸಿನಿಮಾಗಳನ್ನ ನೋಡೋದು ಅಂದರೆ ಏನೋ ಒಂಥರ ಥ್ರಿಲ್. ಎಲ್ಲ ಡಿಟೆಕ್ಟಿವ್ ಸಿನಿಮಾಗಳಿಗೆ ಇನ್ಸ್ಪಿರೇಷನ್ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಶರ್ಲಾಕ್ ಹೋಮ್ಸ್. ಈ ಜಾನರ್ ಸಿನಿಮಾಗಳು ಹಾಲಿವುಡ್ನಲ್ಲಿ ಹೆಚ್ಚು ಬರ್ತಿದ್ವು. ಇಂಥ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಹಾಲಿವುಡ್ ಆಲ್ವೇಸ್ ಎತ್ತಿದ್ಕಾಯಿ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಪ್ರೈವೇಟ್ ಡಿಟೆಕ್ಟಿವ್ಸ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲದೇ ಇದ್ದರೂ ನಮ್ಮಲ್ಲೂ ಕೂಡ ಸಾಕಷ್ಟು ಡಿಟೆಕ್ಟಿವ್ ಸಿನಿಮಾಗಳು ಬಂದಿವೆ. ಹಾಗಾದರೆ ಅಂಥ ಥ್ರಿಲ್ ಕೊಡೋ ಡಿಟೆಕ್ಟಿವ್ ಸಿನಿಮಾಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬೆಲ್ ಬಾಟಮ್ ಜೈತೀರ್ಥ ಡೈರೆಕ್ಟ್ ಮಾಡಿ ನಮ್ಮ ರಿಷಬ್ ಶೆಟ್ಟರು ಡಿಟೆಕ್ಟಿವ್ ದಿವಾಕರನಾಗಿ ನಟಿಸಿರೋ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಬೆಲ್ ಬಾಟಮ್. ಕನ್ನಡದ ಮಟ್ಟಿಗೆ ಇದೊಂದು ಸೂಪರ್ ಡಿಟೆಕ್ಟಿವ್ ಚಿತ್ರ. ಸಿನಿಮಾದ ಕಥೆ ಏನಂದರೆ, ಚಿಕ್ಕ ವಯಸ್ಸಿನಿಂದಲೂ ಡಿಟೆಕ್ಟಿವ್ ಆಗಬೇಕು ಅಂತ ಕನಸ್ಕೊಂಡಿರೋ ನಮ್ಮ ಹೀರೋ ದಿವಾಕರ. ಆದರೆ ಅವನ ತಂದೆಯ ಬಲವಂತದ ಮೇರೆಗೆ ಕಾನ್ಸ್ಟೇಬಲ್ ಆಗ್ತಾನೆ. ಆದರೂ ಕೂಡ ಅವನ ಕನಸು ನೆರವೇರೋ ಒಂದು ದಿನ ಬರುತ್ತೆ. ಒಂದಿನ ಪೊಲೀಸ್ ಸ್ಟೇಷನಲ್ಲಿ ದೊಡ್ಡ ಮೊತ್ತ ಹಣ ಕಳ್ತನ ಆಗುತ್ತೆ. ಕಳ್ತನ ಯಾರು ಮಾಡಿದ್ದು ಅನ್ನೋದನ್ನು ಕಂಡುಹಿಡಿಯೋಕೆ ನಮ್ಮ ದಿವಾಕರನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ತನ್ನ ಇಂಟೆಲಿಜೆನ್ಸ್ನಿಂದ ಈ ರಾಬರಿ ಕೇಸ್ನ ಹೇಗೆ ಸಾಲ್ವ್ ಮಾಡ್ದ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿರಬೇಕು. ಸ್ಕ್ರೀನ್ ಪ್ಲೇ ಈ ಸಿನಿಮಾದ ಮೇನ್ ಅಸೆಟ್. ಹಾಗೂ ತನ್ನ ಇಂಟೆಲಿಜೆನ್ಸ್ನಿಂದ ಕ್ಲೂಗಳನ್ನ ಹುಡುಕೋ ಮ್ಯಾಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕನ್ನಡದಲ್ಲಿ ಎಷ್ಟೋ ವರ್ಷಗಳ ಬಳಿಕ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧೂಮಕೇತು, ಜೇಡರ ಬಲೆ ಹಾಗೂ ಆಪರೇಷನ್ ಡೈಮಂಡ್ ರಾಕೆಟ್ ಮಾಡಿದ್ದು ಬಿಟ್ಟರೆ ನಂತರ ಕನ್ನಡದಲ್ಲಿ ಇಂಥ ಸಿನಿಮಾಗಳ ಸಂಖ್ಯೆ ತುಂಬಾ ಕಮ್ಮಿ. ಸೊ ಸಿನಿಮಾ ನೀವೇನಾದರೂ ಆಲ್ರೆಡಿ ನೋಡಿದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನ ನಾವು ಓದ್ತೀವಿ. ತುಪ್ಪರಿವಾಲನ್ ಥ್ರಿಲ್ಲರ್ ಸಿನಿಮಾಗಳಿಗೆ ಹೆಸರಾದ ಡೈರೆಕ್ಟರ್ ಮಿಸ್ಕಿನ್ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿರೋ ಕಣಿ ಅನ್ನೋ ಮೇನ್ ಕ್ಯಾರೆಕ್ಟರ್ ಶರ್ಲಾಕ್ ಹೋಮ್ಸ್ನಲ್ಲಿ ಬರೋ ಕ್ಯಾರೆಕ್ಟರ್ನ ಇನ್ಸ್ಪೈರ್ ಆಗಿ ತಗೊಂಡು ಕ್ರಿಯೇಟ್ ಮಾಡಲಾಗಿದೆಯಂತೆ. ಕತೆ ಏನಂದರೆ, ತನ್ನ ನಾಯಿ ಮಿಸ್ ಆಗಿದೆ ಅಂತ ಒಬ್ಬ ಚಿಕ್ಕ ಹುಡುಗ ನಮ್ಮ ಹೀರೋ ಹತ್ರ ಬಂದು ಹುಡ್ಕೊಡಿ ಅಂತ ಕೇಳ್ಕೊಳ್ತಾನೆ. ಇಲ್ಲಿಂದ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಶುರುವಾಗುತ್ತೆ. ನಂತರ ಏನಾಯ್ತು ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ನಿಮ್ಮನ್ನು ತುಂಬಾ ಇಂಪ್ರೆಸ್ ಮಾಡೋದು ಅಂದರೆ ಅದು ಹೀರೋನ ಕ್ಯಾರೆಕ್ಟರ್. ಯಾಕಂದರೆ ಅವನು ಹಣ ಅಥವಾ ಫೇಮ್ಗೋಸ್ಕರ ಕೆಲಸ ಮಾಡ್ತಿರಲ್ಲ, ಬದಲಾಗಿ ಇನ್ವೆಸ್ಟಿಗೇಷನ್ ಮೇಲಿರೋ ಇಂಟ್ರೆಸ್ಟ್ ಹಾಗೂ ಫ್ಯಾಷನಿಂದ ಕೆಲಸ ಮಾಡ್ತಿರ್ತಾನೆ. ಲಿಸ್ಟ್ನಲ್ಲಿ ನಮ್ಮ ಮುಂದಿನ ಸಿನಿಮಾ ಶಿವಾಜಿ ಸುರತ್ಕಲ್ ದ ಮಿಸ್ಟೀರಿಯಸ್ ಕೇಸ್ ಆಫ್ ಮಾಯಾವಿ. ನೀವೆಲ್ಲರೂ ಶಿವಾಜಿ ಸುರತ್ಕಲ್ ಸಿನಿಮಾವನ್ನು ನೋಡೇ ಇರ್ತೀರಾ. ಅಂದರೆ ಶಿವಾಜಿ ಸುರತ್ಕಲ್ ಪಾರ್ಟ್ 1. ಇದು ಅದರ ಪಾರ್ಟ್ 2 ಸಿನಿಮಾ. ಸಿನಿಮಾದ ಕಥೆ ಏನಂದರೆ, ರಣಗಿರಿ ರಹಸ್ಯ ಕೇಸನ್ನ ಸಾಲ್ವ್ ಮಾಡಿ ಆದಮೇಲೆ ಅಂದರೆ 5 ವರ್ಷಗಳ ಬಳಿಕ ಈ ಕತೆ ಶುರುವಾಗೋದು. ಶಿವಾಜಿ ಒಂದು ಹುಡುಗಿಯನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾನೆ. ಹೀಗಿರುವಾಗ ಸೀರಿಯಲ್ ಕಿಲ್ಲಿಂಗ್ಗಳು ಶುರುವಾಗ್ತವೆ. ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ನಮ್ಮ ಶಿವಾಜಿ ಮುಂದಾಗ್ತಾನೆ. ಕೊನೆಗೆ ಈ ಸೀರಿಯಲ್ ಕಿಲ್ಲರ್ ಹಿಡಿದ್ನಾ ಅಥವಾ ಇಲ್ವಾ ಅನ್ನೋದೇ ಸಿನಿಮಾದ ಕತೆ. ಸಿನಿಮಾದಲ್ಲಿರೋ ಈ ಕನೆಕ್ಟಿವ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿದೆ. ಡಿಟೆಕ್ಟಿವ್ ಬ್ಯೋಮ್ಕೇಶ್ ಬಕ್ಷಿ ದಿವಾಕರ್ ಬ್ಯಾನರ್ಜಿ ಡೈರೆಕ್ಟ್ ಮಾಡಿರೋ ಸುಶಾಂತ್ ಸಿಂಗ್ ಡಿಟೆಕ್ಟಿವ್ ಬ್ಯೋಮ್ಕೇಶ್ ಬಕ್ಷಿಯಾಗಿ ಆ್ಯಕ್ಟ್ ಮಾಡಿದಂಥ ಅಪರೂಪದ ಸಿನಿಮಾ ಡಿಟೆಕ್ಟಿವ್ ಬ್ಯೋಮ್ಕೇಶ್ ಬಕ್ಷಿ. ಸಿನಿಮಾದ ಸ್ಟೋರಿ ಏನಪ್ಪ ಅಂದರೆ, ಅಜಿತ್ ಅನ್ನೋನ ತಂದೆ ಭುವನ್ ಅವನು ಒಬ್ಬ ಕ್ಯಾಮಿಸ್ಟ್ ಆಗಿರ್ತಾನೆ. ಒಂದು ದಿನ ಕಾಣೆ ಕೂಡ ಆಗ್ತಾನೆ. ಅವನ ತಂದೆನ ಫೈಂಡ್ ಔಟ್ ಮಾಡೋದಕ್ಕೆ ಅಜಿತ್ ಬ್ಯೋಮ್ಕೇಶ್ ಬಕ್ಷಿಯ ಸಹಾಯವನ್ನು ಕೇಳ್ತಾನೆ. ಇದಕ್ಕೆ ಇವ್ರು ಒಪ್ಕೊಂಡು ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾನೆ. ನಂತರ ಏನಾಯಿತು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಿದ್ರೇ ಚೆಂದ. ಸಿನಿಮಾದಲ್ಲಿ ಮೇನ್ ಹೈಲೈಟ್ ಅಂದರೆ ಅದು 1947ನ ಸೆಟಪ್ ಕಂಡ್ರಿ. ಆ ಕಾಲಕ್ಕೆ ರಿಲೇವೆಟ್ ಆಗಿ ಸೆಟ್ಗಳನ್ನ ಹಾಕಲಾಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ದಲ್ಲಿರುವಂಥ ಟ್ವಿಸ್ಟ್ ಕೂಡ ಬರುತ್ತೆ. ಏಜೆಂಟ್ ಸಾಯಿ ಶ್ರೀನಿವಾಸ ಆತ್ರೇಯ. ಪ್ಲಾಟ್ ಏನಂದರೆ, ಶರ್ಲಾಕ್ ಹೋಮ್ಸ್ನ ಇನ್ಸ್ಪೈರ್ ಆಗಿ ತೊಗೊಂಡಿರೋ ನಮ್ಮ ಹೀರೋ ತಾನು ಕೂಡ ಒಳ್ಳೆ ಡಿಟೆಕ್ಟಿವ್ ಆಗಬೇಕು ಅಂತ ಚಿಕ್ಕ ಪುಟ್ಟ ಕೇಸ್ಗಳನ್ನ ಸಾಲ್ವ್ ಮಾಡ್ತಿರ್ತಾನೆ. ಇಷ್ಟರಲ್ಲೇ ಮಿಸ್ಟೀರಿಯಸ್ ಕೇಸ್ ಒಂದು ಅವನ ಹತ್ತಿರ ಬರುತ್ತೆ. ರೈಲ್ವೆ ಟ್ರ್ಯಾಕ್ ಮೇಲೆ ಅನ್ಐಡೆಂಟಿಫೈ ಬಾಡಿಗಳು ಬೀಳ್ತಿರ್ತವೆ. ಈ ಮಿಸ್ಟೀರಿಯಸ್ನ ಹೀರೋ ಹೇಗೆ ಸಾಲ್ವ್ ಮಾಡ್ತಾ ಅನ್ನೋದೇ ಸಿನಿಮಾದ ಕತೆ. ಹೀರೋ ನವೀನ್ ಪೋಲಿಶೆಟ್ಟಿ ಸಿನಿಮಾದ ಸ್ಕ್ರೀನ್ ಪ್ಲೇ ಕೂಡ ಬರೆದಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಕಾಮಿಡಿ ಟೈಮಿಂಗ್ ಸಿನಿಮಾದ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಬೇಸ್ ಸ್ವಲ್ಪ ಫಾಸ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಓವರಾಲ್ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಒಂದಷ್ಟು ಇನ್ಫಾರ್ಮೇಷನ್ಗಳು ಕೂಡ ಕೊಡ್ತಾ ಹೋಗುತ್ತೆ. ಸೊ ಈ ಎಪಿಸೋಡ್ನಲ್ಲಿ ನಾವು ಕೇವಲ 5 ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ಸಾಕಷ್ಟು ಒಳ್ಳೊಳ್ಳೆ ಡಿಟೆಕ್ಟಿವ್ ಥ್ರಿಲ್ಲರ್ ಮೂವಿಗಳು ಕೂಡ ಇವೆ. ನಿಮಗೆ ಯಾವುದಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದನ್ನು ಕೂಡ ಮುಂದಿನ ಎಪಿಸೋಡ್ನಲ್ಲಿ ಹೇಳೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡ್ತಾ ಇರೋ ಹೊಸ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಸಿಗೋಣ. ಸೈನಿಂಗ್ ಆಫ್ ಶಶಿ.